ಸತತ ಸಖಿಯರ ಕೂಡಿ ಸೂತಿಗಾಗ್ರಗದೊಳಗೆ ಜತನದಿಂದಿರ್ದು ಶಿಶುಗಂಡಾಗಿ ಬೇಸರಿಸಿ ಪದ್ಮಾಚಿಗದ ತಿಳಿಸದೆ ಸತಿಗಾಯ್ದು ನವಮಾಸ ಮತ್ತೆ ಹೇಗಿದ್ರಿ? ಗೊತ್ತಾಗ್ತದೆ ನಿಮ್ಗೆ ನೋಡುವಾಗ. ಮತ್ತೆ ಚೆನ್ನಾಗಿದೆ. ಹೌದು, ನನ್ನ ಪರಿಚಯ ಆಯ್ತಾ? ನೋಡ್ದಾಗಿತ್ತು, ಮತ್ತೆ ಪರಿಚಯ ಆಗಲಿಲ್ಲ. ನನ್ನ ಪರಿಚಯ ಇಲ್ಲ ನಿಮಗೆ? ಉಂಟಪ್ಪ. ನನ್ನ ಪರಿಚಯ ಇಲ್ಲಿದ್ದವರೇ ಇಲ್ಲ ಅಂತ ಸುಪ್ರಸಿದ್ಧ. ಅಯ್ಯೋ, ನಾನು ಈ ಊರಿನ ಪ್ರಸಿದ್ಧ ವೇಶ್ಯೆ. ಒಳ್ಳೆ ಹೆಸರು ಮಾಡಿದ್ದೇನೆ. ನನ್ನ ಪರಿಚಯ ನಿಮ್ಗೆ ಆಶ್ಚರ್ಯ. ನಿಮಗೆಲ್ಲ ನಮ್ಮಂತ ಹೆಂಗಸತ್ರ ಮಾತಾಡಿ ಮಟ್ಟಿ ಎಲ್ಲ ಅಭ್ಯಾಸ ಉಂಟು ನಿಮ್ಗೆ. ಆಗೆಲ್ಲ ನಮ್ಮ ಹೆಂಗಸತ್ರ ಮಾತಾಡಿ ಅಭ್ಯಾಸ ಇಲ್ಲಿದ್ದವರೆಲ್ಲ ಅಲ್ಲ. ಯಾಕಂದ್ರೆ ಊರು ತಿರುಗುವವರು ನೀವು. ನನಗೆ ಗೊತ್ತುಂಟು. ಮನೆಯಲ್ಲಿ ಇದ್ದವರು ಇವರು ನಮ್ಮ ಮನೆ ಯಜಮಾನರು ಬಹಳ ಒಳ್ಳೆಯವರು ಅಂತ ನಿಮ್ಮ ಅನುಭವ. ಅಲ್ಲ, ನನ್ನ ಪರಿಚಯ ಇದ್ದಿದ್ರೆ ನನ್ನ ಅಕ್ಕನ ಪರಿಚಯ ಇರ್ಬೇಕು. ಒನ್ಮಲೆ ಇಲ್ಲಪ್ಪ, ಅವ್ರ ಪರಿಚಯ ಇಲ್ಲ. ಪರಿಚಯ ಇರ್ಬೇಕು. ಊರೂರು ತಿರುಗುವವರು ರಾತ್ರಿ ನಿದ್ದೆ ಬಿಡುವವರು ಅಂದ್ರೆ ಬಹಳ ಪ್ರೀತಿ. ಹೌದಾ? ಹಾಂ, ಇಲ್ಲ ಇಲ್ಲ. ಕೊಯ್ಲಿದ್ದು ಬಂಗಾರ ಕೋಟದಲ್ಲಿ ಸರ ನೋಡಿದ್ರೆ ನನ್ನ ಅಕ್ಕನ ಪರಿಚಯ ಇಲ್ಲ. ನನ್ನ ಅಕ್ಕನ ಪರಿಚಯ ಅಂತಲ್ಲ, ಅದು ಯಾರು ಯಾರ ಅಷ್ಟು ಒಳ್ಳೆಯವರು. ಹೌದು, ಮನೆಗೆ ತಲೆ ಒಂದು ಪಂಚೆ ಹಾಕಿ ಉಟ್ಕೊಂಡು ಓಡಾಡದೆ ಮಾಡಿ ಇಟ್ಟಿದ್ದರು. ಒಳ್ಳೆ ಅನುಭವ ಇತ್ತು ಅವರು. ಉದ್ಯೋಗದಲ್ಲಿ ಒಳ್ಳೆ ಆಗಿದ್ದರು. ಅಷ್ಟೆಲ್ಲ ಮುಂದುವರಿಲಿ. ನಾನು, ನನ್ನ ಹೆಸರು ವಾಸಂತಿ. ಯಾವ ಸಂತಿ? ಸಂತೆ ಅಲ್ಲ, ಸಂತೆ ಅಲ್ಲ, ಜಾತ್ರೆ ಅಲ್ಲ, ವಾಸಂತಿ. ವಾಸಂತಿ ಈ ಊರಿನ ಪ್ರಸಿದ್ಧ ವೇಶ್ಯೆ. ಒಳ್ಳೆ ಹೆಸರು ಅವರದ್ದು. ಹೌದು, ನಮ್ಮ ಈ ಊರಿನಲ್ಲಿದ್ದವರೆಲ್ಲ ಪ್ರತಿಯೊಂದು ಮತ್ತು ನಮ್ಮ ಮನೆಗೆ ದೊಡ್ಡ ದೊಡ್ಡವರೆಲ್ಲ ಬರ್ತಾರೆ. ವಾಸಂತಿ. ವಾಸಂತಿ ದೊಡ್ಡ ದೊಡ್ಡವರೆಲ್ಲ ಬರ್ತಾರೆ. ದೊಡ್ಡ ದೊಡ್ಡವರು. ಅಯ್ಯ, ದೊಡ್ಡ ದೊಡ್ಡ ಮನುಷ್ಯರು ಎಲ್ಲರೂ ಬರ್ತಾರೆ. ಅಂದ್ರೆ ಎಲ್ಲರಿಗೂ ಗೊತ್ತಾಗುವ ಬರುವುದಿಲ್ಲ. ಮುಸ್ಸಂಜೆ ಹೊತ್ತಿ ಮುಸುಕಾಕಿ ಬರ್ತಾರೆ. ಮತ್ತೆ ನಾ ಇದ್ದಿದ್ದಕ್ಕೆ ನೋಡಿ ಅವರು ಮರ್ಯಾದೆಯನ್ನು ಬದುಕಿದ್ದಾರೆ. ಹೌದು, ಇಡೀ ಊರಿನ ಮರ್ಯಾದೆ ಕಾಪಾಡುವ ಹೊಣೆಗಾರಿಕೆ ನಮ್ಮದು. ಈ ನಮ್ಮನೆ ಬರೋದ್ರಿಂದ ಪಾಪ ಅವರು ಒಳ್ಳೆ ಇದ್ದಾರೆ. ನಾವು ಒಂದು ದೇವರಲ್ಲ, ನಾವೆಲ್ಲ ಮಾತ್ರ ಮೇಲಿದ್ದವು. ಮೇಲಿದ್ದವರು ಸ್ವರ್ಗದಲ್ಲಿ ಅಲ್ಲಿದ್ದವರು. ರಂಬೆ, ಊರುಷಿ, ತಿಲೋತ್ತಮೆ, ಅಪ್ಸರಾಂಗನೆ ಅವರೆಲ್ಲ ನಿಮ್ಮ ಸಂತಾನದವರು? ಹೌದಾ? ನಮ್ಮ ಸಂತಾನದವರೇ. ಒಂದು ಕವಲಿ ಇಲ್ಲಿ ಬಂತು, ಕೆಳಗಡೆ ಇಳ್ಕೊಂಡು ಬಂದ. ಕೆಳಗಡೆ ನಾವೆಲ್ಲ ನಾವೆಲ್ಲ ಸತ್ರ ಅವರು ಸುಟ್ಟಿನ ಬಳಸ್ತಾರೆ. ಆ ಕೌಲಲ್ಲಿ ನೀವು ನಾವೊಂದು ಕವಲಿ ಉಂಟು ನಮ್ದು. ಆ ರೀತಿ ಅಂದ್ರೆ ಹೀಗೆ ಅಂದ್ರೆ ಪರೋಪಕಾರಕ್ಕಾಗಿ ನಮ್ಮ ಪರೋಪಕಾರಾರ್ಥ ಇದು ವಿಧವೇ ಶೈಲಿ. ಈ ದೇಶದಲ್ಲಿ ಆ ರೀತಿಯಲ್ಲಿ ಏನಾಗಬೇಕು ಸಾಗಿಸ್ತೇವೆ. ಈ ದಂಧೆ ಬಗ್ಗೆ, ಈ ವೃತ್ತಿ ಬಗ್ಗೆ ಅಷ್ಟು ಮನಸ್ಸಿಲ್ಲಾಗಿ ಮೊದಲು ನಾನು ಸ್ವಲ್ಪ ಅನುಮಾನ ಮಾಡಿದವಳೆ. ಮನೆ ನನ್ನ ಅಮ್ಮ ಹೇಳಿದ್ದು, ಅವಳೆ ಹಾಗೆ ಹೇಳಬಾರ್ದು, ಯಾವಾಗಲೂ ಕುಲ ಪದ್ಧತಿ ಅಂತ ಒಂದು ಉಂಟು, ಮೊದಲು ಬಿಡಬಾರ್ದು ನಾವು ಅಂತ ಹೇಳಿದ್ರು. ಹೌದು, ಆಗ್ತದೆ. ಮನೆ ನೋಡು, ಕೆಲವರು ಗೋದಾನ ಮಾಡ್ತಾರೆ, ಕೆಲವರು ಭೂದಾನ ಮಾಡ್ತಾರೆ, ಅನ್ನದಾನ ಮಾಡ್ತಾರೆ, ಕನಕದಾನ, ವಸ್ತ್ರದಾನ, ವಿದ್ಯಾದಾನ ಎಲ್ಲ ಮಾಡ್ತಾರೆ. ಹಾಗಾಗಿ ನಮಗೂ ಇದೊಂದು ದಾನ ಮಾಡುವ ಅವಕಾಶ ಸಿಕ್ಕಿದೆ. ಬಿಡಬಾರ್ದು. ಮನೆ ಕೇಳಿದ್ರೆ ಹಾಕಿದ್ರೆ ದಾನದಲ್ಲಿ ದೊಡ್ಡ ದಾನ ಯಾವುದು? ದಾನದಲ್ಲಿ ದೊಡ್ಡ ದಾನ ಮೈದಾನ ಅಂತ ಹೇಳಿ. ಮಕ್ಕಳು ಆಟ ಆಡುದ? ನಮ್ಮನ್ನು ನಾವು ಸಮರ್ಪಣೆ ಮಾಡಿದ್ದೀವಿ, ಭಾವದಿಂದ ಅರ್ಪಿಸಿಕೊಳ್ಳು. ಹಾಗೆ ಒಳ್ಳೆ ರೀತಿ ಮತ್ತೆ ಮಾಡ್ಕೊಂಡು ಆದ್ರೆ ಏನ್ ಮಾಡುವ, ಈಗ ಸ್ವಲ್ಪ ವಯಸ್ಸಾದ ಮೇಲೆ ಸ್ವಲ್ಪ ಹುಡುಗರು ಮಕ್ಕಳು ಬರಲಿಲ್ಲ. ಈ ಸ್ವಲ್ಪ ಹಳಬರು ಬರ್ತಾರೆ, ಅವ್ರಿಗೆ ಆಸೆ ಇರುತ್ತೆ ಎಲ್ಲ ಮಕ್ಕಳು ಇಟ್ಕೊಂಡಿದ್ದು. ಹಾಗಾಗಿ ಕೊನೆಗೆ ಮನೆ ಒಂದು ಕಥೆ ಒಬ್ಳು ಜೀವನ ಕಡೆ
ಹಾಂ 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 ಹೋಗೋಣ ಅಂತಾರೆ. ಅಷ್ಟು ಒಳ್ಳೆ ರೂಪ ಉಂಟು, ನನಗೆ ಅಷ್ಟು ಒಳ್ಳೆ ರೂಪ ಇದ್ದಿದ್ದು ಕೆಲವು ಮನೆ ನಿಜವಾಗಿ ಅಂದರೆ ಅವಳು ಒಂದು ಪ್ರಾಣ ಕಾಪಾಡಿದ್ರಿ ನೀವು. ಪ್ರಾಣ ಕಾಪಾಡಿ ಅಂದರೆ ಒಳ್ಳೆ ಗುಣ ಉಂಟು ನಿಮಗೆ. ಅಪ್ಪಣ ಉಂಟು ಅಂದ್ರೆ ಕಾಪಾಡಿದ ಕಾರಣ ಉಂಟು. ಹಾ. ನನಗೂ ವಯಸ್ಸಾಯ್ತಲ್ಲ, ಮುಂದೆ ಎಷ್ಟು ಹಿಡ್ಕೊಂಡು ಹೋಗ್ಲಿಕ್ಕೆ ಜನ ಬೇಕಲ್ಲ, ಓ ಅಲ್ಲೊಂದು ಸ್ವಾರ್ಥ ಇದೆ ಹಾಗಾದ್ರೆ. ಮುಂದೆ ಬೇಕು ಅಂತ ಒಳ್ಳೆ ರೂಪ ಮನೆಗೆ ಕರ್ಕೊಂಡು ಬಂದು ನೋಡ್ತೇನೆ ಗರ್ಭಿಣಿ. ಹಾಂ 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 ಈ ಸಮಯದಲ್ಲಿ ಸರಿಯಲ್ಲ, ಹೌದಾ? ಹಾಗಾಗಿ ಅವಳನ್ನು ಒಳ್ಳೆ ರೀತಿ ನೋಡ್ಕೊಂಡು ಹ್ಞೂ ಈಗ ನಾನು ಭಗವತಿಯಲ್ಲಿ ಪ್ರಾರ್ಥನೆ ಮಾಡಿ ಏನಂತ ಪ್ರಾರ್ಥನೆ ಮಾಡಿದ್ವಿ? ಅಮ್ಮ ತಾಯಿ ಹಾ. ಅವಳಿಗೆ ಒಂದು ಹೆಣ್ಣು ಮಗು ಹುಟ್ಲಿ, ಹಾಂ ಇವಳತ್ತು ಸ್ವಲ್ಪ ದಿವಸ ಕೆಲಸ ಮಾಡಿಸೋದಾ, ಅವನಿಗೆ ಸಂಪಾದನೆ ಮಾಡೋದು, ಮನೆ ಮೇಲೆ ಮನೆ ಕಟ್ಟು, ಮನೆ ಕಟ್ಟುತ್ತಿಲ್ಲ, ಹೆಣ್ಣು ಮಗು ಹುಟ್ಟಿದ್ರೆ ಅವಳು ಸಿದ್ಧ ಆಗ್ತಾ, ಹಾಂ ಅವಳನ್ನು ಮನೆ ಹುಟ್ಟಿದ್ದವರು, ಮತ್ತೊಂದು ಮನೆ ಕಟ್ಟು. ಅವಳು ಸಂಪಾದ ತಾಯಿ ಮಗಳು ಇಬ್ಬಿಬ್ರು ಸಂಪಾದ, ಮನೆ ಮೇಲೆ ಮನೆ, ಮನೆ ಮೇಲೆ ಮನೆ, 20 ಮನೆ ಜಾಗ ಆಗಿದೆಲ್ಲ ತಗೊಂಡು ಒಳ್ಳೆ ರೀತಿಯಲ್ಲಿ ಗಟ್ಟಿ ಆಗೋಣ ರಚನೆ ಮಾಡಿದ್ದೇವೆ. ಈಗ ಬರೀ ಒಂದು 4 ಜನ 4 ಹೆಂಗಸರಿಗೆ ಬರ್ಲಿಕ್ಕೆ ಏನೋ ಹೇಳಿದ್ದೇವೆ. ವರ್ತಮಾನ ಬಂತು ನೋಡಿ. ಹೌದು, ಇದು ಬೇನೆ ಇದು ನೋವು ಆರಂಭ ಆಗಿದೆ ಅಂತ ಅದೇ ಗೊತ್ತಾಗಿದೆ. ಅದೇ. ಹಾಗಾಗಿ ಒಳಗೆ ಬಿಟ್ಟಿದ್ದೇನೆ ಅವರು. ನಾನು ಅದೆಲ್ಲ ಮಾಡಿಸ್ಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ನನಗೆ ಅದೆಲ್ಲ ಅನುಭವ ಇಲ್ಲ. ಹಾಂ ಹೆಂಗಾಗಿದೆ? ಓ ಓ ಓ ನೋವಾಯ್ತಾ? ಅಲ್ವಾಯ್ತಾ? ನೋವು ಕೊಡ್ಲಿಕ್ಕೆ ಹೇಳಿ, ನೋವು ಕೊಡ್ಲಿಕ್ಕೆ ಹೇಳಿ, ಜೋರು ಕೊಡ್ಲಿಕ್ಕೆ ಹೇಳಿ. ಅದು ಬಿಟ್ಟು ಎಷ್ಟು ಕೊಡುತ್ತೆ? ನನಗೆ ಒಂದೇ ಸರಿ 4 ದುಡ್ಡು ಕೇಳ್ತಾರೆ. ಗಂಡ ಹೆಣ್ಣ? ತಾಯಿ ಜಗಜ್ಜನನಿ ಲೋಕಮಾತೆ ಸರ್ವೇಶ್ವರಿ, ನನ್ನ ಕಷ್ಟ ನಿನಗೆ ಕಿವಿ ಮುಟ್ತಲ್ಲ ತಾಯಿ, ಆ ಹೆಣ್ಣೆ ಕೊಟ್ಟೆ. ಅಲ್ಲ 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 ಓ ಮತ್ತೆ ಸುದ್ದಿ ನೋಡಿ ಮತ್ತೆ ಎಂತ ಕರ್ಕೊಂಡು ಇವರನ್ನೆಲ್ಲ ಕೊಟ್ಟುಕೊಂಡು ನಮಗೆ ಒಂದು ಮನೆ ಕಡಿಮೆ ಆಯ್ತು. ಎಂತ ಮಾಡಿದ್ವಿ? ಒಂದು ಉಳಿತಲ್ಲ. ಅಲ್ಲ ಉಳಿತಲ್ಲ, ಒಂದಿಷ್ಟು ಹೊರ ಹೆಚ್ಚಾಯ್ತು. ಈಗ ನೋಡಿ ಆ ಗಂಡು ಮಗೋದು ಯಾವ್ದಕ್ಕೆ ಬರ್ತದೆ ನಮಗೆ? ಯಾವ್ದಕ್ಕೆ ಬರ್ತದೆ? ವೃತ್ತಿ ಮಾಡಿದ್ದಕ್ಕೆ ಆಗ್ತದೆ ಏನು ಪ್ರಯೋಜನ? ಅದು ಹೊಟ್ಟೆ ಹಾಕ್ಬೇಕು, ಬೆಳೆಸ್ಬೇಕು, ಸರಿ ದನ ತಿಂತಾ ಇರ್ಬೇಕು. ಬಡ್ಡಿ ಎತ್ತು ಬೆಳೆದ ಹೆಂಗಸಿಗೆ ಕಡಿಮೆ ಆದ್ರೂ ಸಾಕಾಗೋದಿಲ್ಲ, ಸರಿ ತಿಂತಾರೆ. ಎಂತ ಮಾಡೋದು? ಏ ಒಂದು ಕೆಲಸ ಮಾಡು, ಆ ಮಗು ತಗೊಂಡೋಗಿ ಎಲ್ಲರೂ ಬೀಸಾಡಿ, ಗೊತ್ತಾಯ್ತಾನೆ? ಆ ಮಗು ತಗೊಂಡೋಗಿ ಬೀಸಾಡ್ಬ. ಅಲ್ಲ ಅವಳು ಕೇಳಿದ್ರಿ ಅಂತ ಹೇಳೋದು ಕೇಳ್ತಾಳೆ. ಅವಳಿಗೆ ಹೆಚ್ಚಿಲ್ಲಂತೆ, ಹಾಂ ಅವಳ ಹತ್ರ ಸಣ್ಣ ಕಲ್ಗುಂಡು ತಂದಿದ್ದು. ಹಾಂ ಮನೆ ಕೇಳಿದ್ರೆ ನೀನು ಕಲ್ಗುಂಡು ಹೆಚ್ಚಿದ್ದೆ, ಮಗು ಹೆಚ್ಚಿದ್ದೆ ಅಲ್ಲ